ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ನಾವು ಇವತ್ತು ನೋಡ್ತಿರೋ ಕತೆ ಇತ್ತೀಚೆಗೆ ರಿಲೀಸ್ ಆದ ಮಲಯಾಳಂನ ಬಾರೋಸ್ ಮೂವಿ. ಹೀರೋ ಮೋಹನ್ ಲಾಲ್. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೇ ಸೀನಲ್ಲಿ ನಮಗೆ ಈ ಕತೆ ಒಬ್ಬ ರಾಜನ ನಿಧಿಯನ್ನು ಕಾಪಾಡೋ ಭೂತದ ಕತೆ ಅಂತ ಗೊತ್ತಾಗುತ್ತೆ. ಸೀನ್ ಕಟ್ ಮಾಡಿದ್ರೆ ನಮಗೆ ಗೋವಾನ ತೋರಿಸ್ತಾರೆ. ಅದು 1633 AD. ಅಲ್ಲಿ ಒಂದು ಜಾಗ ಇರುತ್ತೆ. ಅಲ್ಲಿರೋ ಸಮಾಧಿಯಿಂದ ನಮ್ಮ ಕಥೆಯ ನಾಯಕ ಬಾರೋಸ್ ಈಚೆ ಬರ್ತಾನೆ. ಅವನ ಕಾಲಿಗೆ ಚೈನ್ ಹಾಕಿ ಕಟ್ಟಾಕಿರಲಾಗಿರುತ್ತೆ. ಅವನು ಅವನ ಮುಂದೆ ಇದ್ದ ಎಣ್ಣೆ ತಗೊಂಡು ಕುಡಿಯೋಕೆ ಟ್ರೈ ಮಾಡ್ತಾನೆ. ಆದರೆ ಎಲ್ಲ ಕೆಳಗಡೆ ಚಿಲ್ತಾ ಇರುತ್ತೆ. ಯಾಕೆ ಅಂದರೆ ಇವನು ನೆಲದ ಮೇಲೆ ನಿಂತಿರಲ್ಲ, ಗೋಡೆ ಮೇಲೆ ನಿಂತಿರ್ತಾನೆ. ಮೇಲಿಂದ ಒಂದು ಗ್ರಂಥ ಕೆಳಗೆ ಬೀಳುತ್ತೆ. ಆ ಗ್ರಂಥದ ಕೆಳಗಿಂದ ಒಂದು ಮರದ ಬೊಂಬೆ ಬರುತ್ತೆ. ಬೊಂಬೆ ತಲೆಗೆ ಯಾರೋ ಮಳೆ ಹೊಡೆದಿರ್ತಾರೆ. ಬೊಂಬೆ ಹೆಸರು ಓಡು ಅಂತ. ಆ ಬೊಂಬೆ ಆಫ್ರಿಕಾದ ಮಾಂತ್ರಿಕರ ಕೊನೆಯ ತಲೆಮಾರಂತೆ. ಅದರಿಂದ ನಮಗೆ ಗೊತ್ತಾಗೋದು ರಾಜನಿಗೆ ಬರೋದು ಒಬ್ಬ ವಿಶ್ವಾಸವಾದ ಸೇವಕ ಆಗಿರ್ತಾನೆ. ಅವನು ಅಲ್ಲಿ ರಾಜನ ನಿಧಿಯನ್ನು ಕಾಪಾಡ್ತಾ ಇರ್ತಾನೆ. ಆವಾಗ ಅಲ್ಲಿರೋ ಡೋರ್ನ ಯಾರೋ ಹೊಡಿತಾ ಇರ್ತಾರೆ. ಅದನ್ನ ನೋಡಿ ಬೊಂಬೆ ಇವತ್ತು ಚಂದ್ರಗ್ರಹಣ, ಅಂದರೆ ನಿಧಿನ ಕದಿಯೋಕೆ ಯಾರೋ ಬರ್ತಿದ್ದಾರೆ ಅಂತ ಹೇಳುತ್ತೆ. ಬರೋಸ್ಗೆ ನಿಧಿನ ಕಾಪಾಡೋಕೆ ಹೇಳುತ್ತೆ. ಬರೋಸ್ ಗೋಡೆ ಮೇಲಿಂದ ಇಳಿದು ನೆಲದ ಮೇಲೆ ನಿಂತ್ಕೋತಾನೆ. ಕಳ್ಳರು ಬಾಗ್ಲು ಹೊಡೆದು ಒಳಗೆ ಬರ್ತಾರೆ. ಬಾರೋಸ್ಗೆ ಅಲ್ಲಿರೋ ವಸ್ತುಗಳನ್ನು ನೋಡ್ತಾ ಅವನಿಗೆ ಮರ್ತಿರೋದೆಲ್ಲ ನೆನಪಾಗುತ್ತೆ. ಅದೇನೆಂದರೆ ಅವನು ಇರೋದು ಅರಮನೆಯ ನೆಲ ಮಹಡಿಯಲ್ಲಿ. ಅಲ್ಲಿ ಅವನ ನಿಧಿ ಕಾಯೋಕೆ ರಾಜ ನೇಮಕ ಮಾಡಿರೋದು ಅಂತ. ಮತ್ತೆ ಆ ಕಳ್ಳರ ಮುಖ್ಯಸ್ಥನ ಹೆಸರು ಮೆಂಡೋಸ್ ಅಂತ ಕೂಡ ನೆನಪಾಗುತ್ತೆ. ಅದೆಲ್ಲ ನೆನಪಾಗ್ತಿದ್ದಂಗೆ ಬಾರೋಸ್ ಮತ್ತೆ ಎಣ್ಣೆ ಹೊಡೆಯೋಕೆ ಶುರು ಮಾಡ್ತಾನೆ. ಆ ಎಣ್ಣೆ ಕೆಟ್ಟು ವಾಸನೆ ಬರ್ತಾ ಇರುತ್ತೆ. ಆ ವಾಸನೆ ಎಲ್ರಿಗೂ ತಲುಪುತ್ತೆ. ಎಲ್ಲರೂ ಮಾಸ್ಕ್ ಓಪನ್ ಮಾಡ್ತಾರೆ. ಆವಾಗ ಬೊಂಬೆ ಬಾರೋಸ್ಗೆ ಎಲ್ರೂ ಹೊಡೆದು ಓಡಿಸು ಅಂತ ಹೇಳುತ್ತೆ. ಆವಾಗ ಬಾರೋಸ್ ಎಲ್ರಿಗೂ ಹೊಡೆಯೋಕೆ ಶುರು ಮಾಡ್ತಾನೆ. ಯಾರಿಗೂ ಬಾರೋಸ್ ಕಾಣಿಸ್ತಾ ಇರಲ್ಲ. ಆವಾಗಲೇ ನಮಗೂ ಗೊತ್ತಾಗೋದು ಬಾರೋಸ್ ಒಬ್ಬ ಭೂತ ಅಂತ. ಬಾರೋಸ್ ಎಲ್ರಿಗೂ ಹೊಡೆದು ಕತ್ತಿ ತಗೊಂಡು ಕುದುರೆ ಮೇಲೆ ಕೂತ್ಕೊಂಡು ಎಲ್ಲರೂ ಹೊಡೆದು ಓಡಿಸ್ತಾನೆ. ಆ ನೆಲಮಹಡಿಯಿಂದ ಈಚೆ ಹೋಗೋ ಬಾಗಿಲ ಬಳಿ ಬಾರೋಸ್ ಬಂದಾಗ ಬಾರೋಸ್ ಕಾಲಿಗೆ ಸರಪಳಿ ಬಂದು ಬೀಳುತ್ತೆ. ಆವಾಗ ಬೊಂಬೆ ಈ ಗ್ರಂಥದಲ್ಲಿ ಬರೆದಿರೋ ಪ್ರಕಾರ ಈ ನಿಧಿನ ಕಾಪಾಡ್ತಿರೋರು ಈ ರೂಮ್ನ ಬಿಟ್ಟು ಹೋಗೋಕೆ ಆಗಲ್ಲ ಅಂತಾನೆ. ಜೊತೆಗೆ ಬಾರೋಸ್ಗೆ ಅವನು ಭೂತ ಅಂತ ತೋರಿಸೋಕೆ ಕನ್ನಡಿ ಮುಂದೆ ನಿಲ್ಲಿಸ್ತಾನೆ. ಕನ್ನಡಿಯಲ್ಲಿ ಬಾರೋಸ್ನ ಪ್ರತಿಬಿಂಬ ಕಾಣಿಸಲ್ಲ. ಆವಾಗ ಬಾರೋಸ್ಗೆ ಅವನು ಭೂತ ಅಂತ ಕನ್ಫರ್ಮ್ ಆಗುತ್ತೆ. ಆವಾಗ ಅವನಿಗೆ ಏನೋ ಒಂದು ಕತೆ ನೆನಪಾಗುತ್ತೆ. ಅದನ್ನ ನೆನಪು ಮಾಡಿಕೊಂಡಾಗ ಬಾರೋಸ್ ಕಣ್ಣಲ್ಲಿ ನೀರು ಬರುತ್ತೆ. ಅಲ್ಲಿಂದ ಕತೆ ಪ್ರೆಸೆಂಟ್ಗೆ ಶಿಫ್ಟ್ ಆಗುತ್ತೆ. ಅದು ಕೂಡ ಗೋವಾಗೇನೆ. ಅಲ್ಲಿ ಒಂದು ಕಂಪನಿ ಹತ್ರ ಒಬ್ಳು ಲೇಡಿ ಬರ್ತಾಳೆ. ಅವಳು ಒಳಗೆ ಹೋಗುವಾಗ ಸೆಕ್ಯೂರಿಟಿ ಚೆಕ್ ಮಾಡೋ ಟೈಮಲ್ಲಿ ಸುಬ್ರಹ್ಮಣ್ಯ ಅನ್ನೋ ಪೊಲೀಸ್ ಆಫೀಸರ್ ಬಂದು ಆ ಲೇಡಿ ಐಡಿನ ಈಸ್ಕೋತಾನೆ. ಅದರಿಂದ ಗೊತ್ತಾಗೋದು ಆ ಲೇಡಿ ಹೆಸರು ಸೂಸನ್ ಮ್ಯಾಥ್ಯೂ ಅಂತ. ಆವಾಗ ಸುಬ್ರಹ್ಮಣ್ಯ ಅವಳಿಗೆ ಸೆಕ್ಯೂರಿಟಿ ಬಗ್ಗೆ ಹೇಳ್ತಾ ಒಳಗೆ ಹೋಗುವಾಗ ಅವರಿಗೆ ಅಡ್ಡ ಮೆಂಡೋಸ್ ಅನ್ನೋ ವ್ಯಕ್ತಿ ಸಿಗ್ತಾನೆ. ಸುಬ್ರಹ್ಮಣ್ಯ ಸೂಸನ್ಗೆ ಆ ಮೆಂಡೋಸ್ ಬೇರೆ ಯಾರು ಅಲ್ಲ, ಅವ್ರ ತಾತ ಮೆಂಡೋಸ್ ಏನೇ ರಾಜರ ಕೆಳಮಹಡಿಯಲ್ಲಿ ನಿಧಿ ಕದಿಯೋಕೆ ಹೋಗಿ ರೆಡ್ ಹ್ಯಾಂಡ್ ಆಗಿ ಅಧಿಕಾರಿಗಳ ಕೈಗೆ ಸಿಕ್ಕಿ ಬಿದ್ದಿದ್ದ. ಅಂಥವ್ರ ಮೊಮ್ಮಗನನ್ನೇ ಸೆಕ್ಯೂರಿಟಿ ಚೆಕ್ಗೆ ಹಾಕೋರೆ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಒಬ್ಬ ವ್ಯಕ್ತಿ ಪ್ರೆಸ್ ಅವ್ರಿಗೆ ಇಂಡಿಯಾದಲ್ಲೂ ಕ್ಯಾಸಿನೋ ಓಪನ್ ಮಾಡ್ತೀವಿ, ಅದು ಯಾವುದೋ ಫಾರಿನ್ ಕಂಪನಿ ಅಲ್ಲ, ಇಂಡಿಯಾದ ಕಂಪನಿನೇ ಕ್ಯಾಸಿನೋ ಓಪನ್ ಮಾಡ್ತೀವಿ ಅಂತ ಹೇಳ್ತಾನೆ. ಅಲ್ಲಿಗೆ ಒಂದು ಹೆಲಿಕಾಪ್ಟರ್ ಬರುತ್ತೆ. ಅದರಲ್ಲಿ ರಾನ್ ಅನ್ನೋ ವ್ಯಕ್ತಿ ಬರ್ತಾನೆ. ಅವನು ಸೂಸನ್ ಮತ್ತೆ ಸುಬ್ರಹ್ಮಣ್ಯ ಅವರ ಬಳಿ ಬರ್ತಾನೆ. ಸೂಸನ್ ರಾನ್ಗೆ ಸುಬ್ರಹ್ಮಣ್ಯನ ಪರಿಚಯ ಮಾಡಿಸ್ತಾಳೆ. ಆಮೇಲೆ ಈಸಾ ಎಲ್ಲಿ ಅಂತ ಕೇಳ್ತಾಳೆ. ಈಸಾ ಅಂದರೆ ರಾನ್ನ ಮಗಳು. ಇವಳ ಬಗ್ಗೆ ಹೇಳೋದಾದ್ರೆ ಇವಳು ಸ್ಕೂಲ್ ಹುಡುಗಿ. ಸ್ಕೂಲಲ್ಲಿ ಇವಳಿಗೆ ಒಂದು ಗ್ಯಾಂಗ್ ಇರುತ್ತೆ. ಅದರಲ್ಲಿ 5 ಜನ ಇರ್ತಾರೆ. ಇವರು ತುಂಬಾ ಕಿತಾಪತಿಗಳಾಗಿರ್ತಾರೆ. ಪ್ರಿನ್ಸಿಪಾಲ್ಗೇನೆ ಕ್ವಾಟ್ಲೆ ಕೊಡ್ತಿರ್ತಾರೆ. ಪ್ರಿನ್ಸಿಪಾಲ್ ಮೊದಲು ವಾರ್ನಿಂಗ್ ಮಾಡ್ತಾರೆ. ಆಮೇಲೆ ಈಸಾ ಅವರಪ್ಪ ರಾನ್ನ ಕರೆಸಿ ಈಸಾನ ಸಸ್ಪೆಂಡ್ ಮಾಡಿದ್ದೀವಿ ಅಂತ ಹೇಳಿ ಈಸಾಗೆ ಈ ಟೈಮಲ್ಲಿ ಅವಳ ಅಮ್ಮ ಬೇಕು ಅಂತ ಹೇಳ್ತಾರೆ. ಈಸಾ ಸಸ್ಪೆಂಡ್ ಆಗಿರೋದ್ರಿಂದ ಬಿಸ್ನೆಸ್ ಟ್ರಿಪ್ಗೆ ಅವರ ಅಪ್ಪನ ಜೊತೆ ಗೋವಾಗೆ ಬಂದಿರ್ತಾಳೆ. ಅವಳು ಗೋವಾದಲ್ಲಿ ಕಾಲಿಡ್ತಿದ್ದಂಗೆ ತುಂಬ ವರ್ಷಗಳಿಂದ ನಿಂತು ಹೋಗಿದ್ದ ಒಂದು ಕ್ಲಾಕ್ ಸುತ್ತೋಕೆ ಶುರು ಆಗುತ್ತೆ. ಆ ಕ್ಲಾಕ್ ಕೆಳಗೇನೆ ಬಾರೋಸ್ ಇರ್ತಾನೆ ನಿಧಿ ಕಾಯ್ತಾ. ಆವಾಗ ಗ್ರಂಥದಲ್ಲಿ ಒಂದು ಪುಟ ಟರ್ನ್ ಆಗುತ್ತೆ. ಅದನ್ನ ನೋಡಿ ಬೊಂಬೆ ಬಾರೋಸ್ಗೆ ಹುಣ್ಣಿಮೆ ಬರ್ತಾ ಇದೆ, ನಿಧಿಯ ವಾರಸುದಾರರು ಬರ್ತಾ ಇದ್ದಾರೆ ಅಂತ ಹೇಳುತ್ತೆ. ಈ ವಾರಸುದಾರರು ಬೇರೆ ಯಾರು ಅಲ್ಲ, ರಾನ್ನ ಮಗಳು ಇಸಬೆಲ್ಲಾ. ಬಾರೋಸ್ ಕಾಯ್ತಾ ಇರೋ ನಿಧಿಯ ಒಡೆಯ ಡಿಗಾಮನ ಮಗಳು ಹೆಸರು ಕೂಡ ಇಸಬೆಲ್ಲಾನೇ ಆಗಿರುತ್ತೆ. ಇಸಬೆಲ್ಲಾಗೆ ಆ ನಿಧಿ ಬಳಿಗೆ ದಾರಿ ತೋರಿಸೋದು ಬಾರೋಸ್ ಕಣ್ಣಿನಿಂದ ಬಂದ ನೀರಿನ ಬೆಳಕು. ಪ್ರೆಸೆಂಟಲ್ಲಿ ರಾನ್, ಇಸಾ ಮತ್ತೆ ಸೂಸನ್ ಕಾರಲ್ಲಿ ಬರಬೇಕಾದ್ರೆ ಅಲ್ಲಿ ಪ್ರೊಟೆಸ್ಟ್ ನಡೀತಾ ಇರುತ್ತೆ. ಅದನ್ನ ನೋಡಿ ಸೂಸನ್, ಇದು ಆಲ್ರೆಡಿ 1 ತಿಂಗಳಿಂದ ನಡೀತಾ ಇದೆ, ಟೆನ್ಷನ್ ತಗೋಬೇಡಿ ಅಂತಾಳೆ. ಆ ಪ್ರೊಟೆಸ್ಟ್ ಗೋವಾಗೆ ಕ್ಯಾಸಿನೋ ಬರ್ತಿರೋದನ್ನ ನಿಲ್ಲಿಸೋಕೆ ಆಗಿರುತ್ತೆ. ರಾನ್ ಬಂದಿರೋದು ಕ್ಯಾಸಿನೋ ಓಪನ್ ಮಾಡೋಕೆ, ಆ್ಯಕ್ಷನಲ್ಲಿ ಡಿಗಾಮ ಮ್ಯಾನ್ಷನ್ನ ತಗೊಳ್ಳೋಕೆ. ರಾನ್ನ ಕಾರ್ ಪ್ರೊಟೆಸ್ಟ್ ಮಧ್ಯೆ ನಿಂತಿರುತ್ತೆ. ಅಲ್ಲಿಗೆ ಒಬ್ಬ ಆಫ್ರಿಕನ್ ಹುಡುಗ ಬಂದು ಈಸಾಗೆ ಒಂದು ಪೇಪರ್ ಕೊಡ್ತಾನೆ. ಅದರಲ್ಲಿ ಸೇ ನೋ ಟು ಕ್ಯಾಸಿನೋ ಅಂತ ಇರುತ್ತೆ. ಈಸಾಗೆ ಆ ಆಫ್ರಿಕನ್ ಹುಡುಗ ಸ್ಮಾರ್ಟ್ ಅನಿಸುತ್ತೆ. ರಾನ್ ಕಾರ್ ಡಿಗಾಮ ಮ್ಯಾನ್ಷನ್ ಹತ್ರ ಬರುತ್ತೆ. ಇಸಬೆಲ್ಲಾ ಕಾರಿಂದ ಇಳಿತಾಳೆ. ಆವಾಗ ಕಾರ್ ಮೇಲೆ ಕೂಡ ಆ ಕ್ಲಾಕ್ನ ನಾವು ನೋಡಬಹುದು. ಎಲ್ಲರೂ ಒಳಗೆ ಹೋಗ್ತಾರೆ. ರಾನ್ ಹಿಂದೆ ಇಸಾ ಕೂತಿರ್ತಾಳೆ. ಅಲ್ಲಿ ಡಿಗಾಮ ಮ್ಯಾನ್ಷನ್ ಬಗ್ಗೆ ಹೇಳ್ತಿರ್ತಾರೆ. ಇವಾಗ ಡಿಗಾಮ ಮ್ಯಾನ್ಷನ್ನ ಹೊಡೆದಾಕಿ ಅಲ್ಲಿ ಕ್ಯಾಸಿನೋ ಕೊಟ್ಟೋಕೆ ಪ್ಲಾನ್ ಮಾಡ್ತಿರ್ತಾರೆ. ಡಿಗಾಮ ಮ್ಯಾನ್ಷನ್ನ ಆ್ಯಕ್ಷನಲ್ಲಿ ಬೈ ಮಾಡೋಕೆ ರಾನ್ ಬಂದಿರ್ತಾನೆ. ಅವನ ಅಲ್ಟಿಮೇಟ್ ಪ್ಲಾನ್ ಅಲ್ಲಿ ಕ್ಯಾಸಿನೋ ಕಟ್ಸೋದಾಗಿರುತ್ತೆ. ಇಸಾಗೆ ಅಲ್ಲಿ ಬೋರ್ ಆಗುತ್ತೆ. ಅದಕ್ಕೆ ರಾನ್ಗೆ ಗೊತ್ತಾಗದ ಹಾಗೆ ಎದ್ದು ಈಚೆ ಬರ್ತಾಳೆ. ಈಚೆ ಒಬ್ಬ ವ್ಯಕ್ತಿ ಆ ಮ್ಯಾನ್ಷನ್ ಬಗ್ಗೆ ಹೇಳ್ತಿರ್ತಾನೆ. ಆವಾಗ ಆ ವ್ಯಕ್ತಿ ಆ ಮ್ಯಾನ್ಷನ್ ನೆಲಮಹಡಿಯಲ್ಲಿ ನಿಧಿ ಇದೆ, ಅದನ್ನ ಒಂದು ಭೂತ ಕಾಯ್ತಾ ಇದೆ, ಜೊತೆಗೆ ಸುಮಾರು ವರ್ಷಗಳಿಂದ ಆ ಕ್ಲಾಕ್ ನಿಂತೋಗಿದೆ ಅಂತ ಹೇಳ್ತಾನೆ. ಅಲ್ಲಿ ಇಸಬೆಲ್ಲಾ ಕೂಡ ಇರ್ತಾಳೆ. ಅಲ್ಲಿಗೆ ಇಸಾಗೆ ಒಂದು ಪೋಸ್ಟರ್ ಕೊಟ್ಟಿರ್ತಾನಲ್ಲ ಆಫ್ರಿಕನ್ ಬಾಯ್, ಅವನು ಬಂದು ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದ ವ್ಯಕ್ತಿಗೆ ಏನೋ ಕೊಡ್ತಾನೆ. ಆ ಎಕ್ಸ್ಪ್ಲೈನ್ ಮಾಡ್ತಿರೋ ವ್ಯಕ್ತಿ ಬೇರೆ ಯಾರು ಅಲ್ಲ,
ಮೆಂಡೋಸೇನೆ. ಅಲ್ಲಿ ಇಸಾಬೆಲ್ಲಾ ಅಂದರೆ ಡಿಗಾಮ ರಾಜನ ಮಗಳು ಇಸಾಬೆಲ್ಲಾ ಹಾಕಿಕೊಳ್ತಿದ್ದ ಕಿವಿ ಒಲೆ ಇರುತ್ತೆ. ಆದರೆ ಒಂದೇ ಒಂದು ಒಲೆ ಇರುತ್ತೆ. ಮತ್ತು ಡಿಗಾಮ ರಾಜನ ಫ್ಯಾಮಿಲಿ ಪೇಂಟಿಂಗ್ ಇರುತ್ತೆ. ಅದನ್ನ ಮೆಂಡೋಸ್ ಎಕ್ಸ್ಪ್ಲೇನ್ ಮಾಡುವಾಗ ಡಿಗಾಮ ರಾಜನ ಮಗಳು ಇಸಾಬೆಲ್ಲಾ ಪೇಂಟಿಂಗ್ ನೋಡಿದಾಗ ಅವನಿಗೆ ರಾನ್ ಮಗಳು ಇಸಾಬೆಲ್ಲಾ ನೆನಪಾಗ್ತಾಳೆ. ಇಸಾಬೆಲ್ಲಾ ಕೂಡ ಅಲ್ಲೇ ಇರ್ತಾಳೆ. ಮೆಂಡೋಸ್ ಹಿಂದೆ ತಿರುಗೋದು ಅಷ್ಟರಲ್ಲಿ ಅವಳು ಈಚೆ ಬಂದಿರ್ತಾಳೆ. ಈಚೆ ಆ ಆಫ್ರಿಕನ್ ಬಾಯ್ ಹತ್ರ ಬರ್ತಾಳೆ. ಅವನ ಹೆಸರು ಚೋಟು ಅಂತ. ಅವಳು ಚೋಟುನ ಹಿಂದೆ ಸೈಕಲಲ್ಲಿ ಕೂರಿಸ್ಕೊಂಡು ಚೋಟು ಜೊತೆಗೆ ಗೋವಾ ಸುತ್ತೋಕೆ ಹೋಗ್ತಾಳೆ. ಆವಾಗ ಅವಳು ಚೋಟುಗೆ ನಿಮ್ಗೆ ಇಲ್ಲಿ ಕೆಸಿನೋ ಕಟ್ಸೋದು ಯಾಕೆ ಇಷ್ಟ ಇಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ಚೋಟು ಹೇಳೋದೇನೆಂದರೆ ಅಲ್ಲಿ ಎಲ್ಲ ಗುಡಿಸಲು ಕಟ್ಕೊಂಡಿರ್ತಾರೆ. ಕೆಸಿನೋ ಕಟ್ಟೋಕ್ಕೆ ಶುರು ಮಾಡಿದ್ರೆ ಅವರಿರೋ ಗುಡಿಸಲನ್ನ ನಾಶ ಮಾಡ್ತಾರೆ. ಜೊತೆಗೆ ನಿಧಿ ಕಾಯ್ತಿರೋ ಭೂತ ಡಿಗಾಮ ಮೆನ್ಷನ್ನ ಹೊಡೆದಾಕೋಕೆ ಬಿಡಲ್ಲ. ನೀನು ನಿಮ್ಮ ಅಪ್ಪನ್ನು ಸಾಯಿಸಿಬಿಡ್ತಾನೆ ಅಂತ ಇಸಾಬೆಲ್ಲಾಗೆ ಹೇಳ್ತಾನೆ. ಆಮೇಲೆ ಇಸಾಬೆಲ್ಲಾ ನೀನು ಮೆಂಡೋಸ್ಗೆ ಏನೋ ಕೊಟ್ಟಿಯಲ್ಲ, ಏನದು ಅಂತ ಕೇಳ್ತಾಳೆ. ಅದಕ್ಕೆ ಚೋಟು ಅದು ಸೀಕ್ರೆಟ್, ಯಾರಿಗೂ ಹೇಳಲ್ಲ, ಆದರೆ ನಿನ್ಗೆ ಹೇಳ್ತೀನಿ, ಅದು ನಮ್ಮತ್ತೆ ಮಂತ್ರ ಮಾಡಿ ಕೊಟ್ಟಿರೋ ತಾಯ್ತಾ ಅಂತ ಹೇಳ್ತಾನೆ. ಈ ಕಡೆ ಮೆಂಡೋಸ್ ಯಾರಿಗೂ ಗೊತ್ತಾಗದ ಹಾಗೆ ಒಂದು ಬಾಗಿಲು ಓಪನ್ ಮಾಡಿ ಮೇಲೆ ಹೋಗಿ ಆ ಕ್ಲಾಕ್ನ ನೋಡ್ತಾನೆ. ಅದು ತಿರುಗ್ತಾ ಇರುತ್ತೆ. ಈ ಕಡೆ ಇಸಾಬೆಲ್ಲಾ ಹಾಗಾದರೆ ನಾನು ನಿಮ್ಮತ್ತೆ ಎಲ್ಲಿದ್ದಾರೆ ಅಂತ ಕೇಳ್ತಾಳೆ. ಅದಕ್ಕೆ ಚೋಟು ನಾನೇ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾನೆ. ಚೋಟು ಅವರತ್ತೆ ಯಾವುದೋ ವ್ಯಕ್ತಿಗೆ ಏನೋ ಮಂತ್ರ ಹಾಕ್ತಾ ಇರ್ತಾರೆ. ಚೋಟು ಮತ್ತು ಇಸಾಬೆಲ್ಲಾ ಕಿಟಕಿಯಲ್ಲಿ ಅದನ್ನ ನೋಡ್ತಾರೆ. ಆವಾಗ ಚೋಟು ಅವರತ್ತೆ ಇಸಾಬೆಲ್ಲಾನ ನೋಡಿ ನೀನು ಇಲ್ಲಿಗೆ ಬಂದ್ಯಾ, ನೀನು ಇಲ್ಲಿಗೆ ಬರೋ ಹಾಗೆ ಮಾಡಿದ್ದೆ ನಾನು ಅಂತ ಹೇಳ್ತಾ ಇಸಾ ಕಡೆ ಬರ್ತಾಳೆ. ಚೋಟು ಮತ್ತು ಇಸಾ ಅಲ್ಲಿಂದ ಓಡೋಗ್ತಾರೆ. ಅಲ್ಲಿಗೆ ಸ್ಕೂಟಿಯಲ್ಲಿ ಮೆಂಡೋಸ್ ಬರ್ತಾನೆ. ಚೋಟು ಅವರತ್ತೆ ನೋಡೋಕೆ ಬರೋಸ್ ಏನೋ ನೆನೆಸ್ಕೊಂಡು ಒಂದನಿ ಕಣ್ಣೀರು ಹಾಕಿದ್ನಲ್ಲ ಅದು ಇವಳೇನೆ. ಮೋಸ್ಟ್ಲಿ ಬರೋಸ್ ಸಾಯೋಕೆ ಇವಳು ವಂಶಸ್ಥರೇ ಕಾರಣ ಇರಬೇಕು. ಅಲ್ಲಿಗೆ ಬಂದ ಮೆಂಡೋಸ್ ಡಿಗಾಮ ಮಗಳು ಇಸಾಬೆಲ್ಲಾ ಫೋಟೋನ ಮಾಟಗಾತಿಗೆ ತೋರಿಸಿ ಇವಳೇನಾ ಅಂತ ಕೇಳ್ತಾಳೆ. ಅದಕ್ಕೆ ಆ ಮಾಟಗಾತಿ ಹೌದು ಇವಳೇನೆ, ಇಲ್ಲಿಗೆ ನಾನೇ ಬರೋ ಹಾಗೆ ಮಾಡಿದ್ದು. ಅವಳು ನಿಧಿ ಹುಡುಕೋಕೆ ಮುಂಚೆ ನಾವು ಬರೋಸ್ನ ನೆಲಮಹಡಿಯಿಂದ ಈಚೆ ತೆಗಿಬೇಕು. ಅವನಿಗೆ ನೆಲಮಹಡಿಯಲ್ಲಿ ಮಾತ್ರ ಶಕ್ತಿ ಇರುತ್ತೆ. ಹೇಗಿದ್ರು ಅವನ ನೆಲಮಹಡಿಯಲ್ಲಿ ಕೂಡಾಕಿರೋರು ನಮ್ಮ ವಂಶಸ್ಥರೇ ಅಲ್ವಾ. ಅವನ ಹುಣ್ಣಿಮೆ ಮುಗಿಯೋ ಅಷ್ಟರಲ್ಲಿ ನೆಲಮಹಡಿಯಿಂದ ಈಚೆ ತೆಗಿಯೋಣ, ಆಮೇಲೆ ನಿಧಿಯೆಲ್ಲ ನಮ್ದಾಗುತ್ತೆ ಅಂತಾಳೆ. ಈ ಕಡೆ ರಾನ್ ಸೂಸನ್ಗೆ ನಾನು ಇದನ್ನೆಲ್ಲ ಯಾಕೆ ಮಾಡ್ತಿದ್ದೀನಿ, ಇಸಾಗೆ ತಾನೆ, ಇವಳು ಪ್ಯಾಲೇಸಲ್ಲಿ ಇರೋದು ಬಿಟ್ಟು ಎಲ್ಲೋ ತಿರುಗಾಡೋಕ್ಕೆ ಹೋಗಿದ್ದಾಳೆ ಅಂತ ಕಂಪ್ಲೇಂಟ್ ಹೇಳ್ತಾ ಇರ್ತಾನೆ. ಅಲ್ಲಿಗೆ ಇಸಾ ಬಂದು ಸೂಸನ್ ಹತ್ರ ನಾವು ಕೆಸಿನೋ ಕಟ್ಟಿದ್ರೆ ಚೋಟು ಅವ್ರ ಮನೆಯೆಲ್ಲ ಡಿಸ್ಟ್ರಾಯ್ ಮಾಡ್ತೀವ ಅಂತ ಕೇಳ್ತಾಳೆ. ಅದಕ್ಕೆ ಸೂಸನ್ ಇಲ್ಲ ಅಂತ ಹೇಳಿ ಇಸಾನ ಕಳಿಸ್ತಾಳೆ. ಇಸಾ ಅಲ್ಲಿಂದ ಒಂದು ರೂಮ್ಗೆ ಹೋಗ್ತಾಳೆ. ಅಲ್ಲಿ ಅವಳಿಗೆ ನೀಲಿ ಬೆಳಕು ಕಾಣಿಸುತ್ತೆ. ಆ ಬೆಳಕು ಬರೋಸ್ನ ಕಣ್ಣಿನ ಹನಿಯಿಂದ ಬರ್ತಿರುತ್ತೆ. ಅದು ಹಾಗೆ ಮೂವ್ ಆಗ್ತಾ ಹೋಗುತ್ತೆ. ಇಸಾ ಅದನ್ನ ಫಾಲೋ ಮಾಡ್ತಾ ಹೋಗ್ತಾಳೆ. ಆ ಬೆಳಕು ನೆಲಮಹಡಿಗೆ ಹೋಗುತ್ತೆ. ಇಸಾ ಕೂಡ ಮೆಟ್ಟಿಲನ್ನು ಇಳಿದು ನೆಲಮಹಡಿಗೆ ಹೋಗ್ತಾಳೆ. ಅವಳು ಹೋಗೋಕ್ಕೆ ಎಲ್ಲ ಡೋರ್ಸು ತಾನಾಗೆ ಓಪನ್ ಆಗ್ತವೆ. ಯಾರೋ ನೆಲಮಹಡಿಗೆ ಬಂದಿರೋದು ಬರೋಸ್ಗೆ ಗೊತ್ತಾಗುತ್ತೆ. ಅವನು ಯಾರೋ ನಿಧಿನ ಕದಿಯೋಕೆ ಬರ್ತಿದ್ದಾರೆ ಅಂತ ಅಂದ್ಕೊಂಡು ಕತ್ತಿ ಹಿಡ್ಕೊಂಡು ರೆಡಿ ಆಗ್ತಾನೆ. ಅವನ ಕಾಲಿನ ಸರಪಳಿ ಬಿಚ್ಕೊಳ್ಳುತ್ತೆ. ಇಸಾ ನಿಧಿ ಇರೋ ರೂಮ್ ಬಾಗಿಲ ಬಳಿ ಬರ್ತಾಳೆ. ಬಾಗಿಲು ತೆರೆದುಕೊಳ್ಳುತ್ತೆ. ಇನ್ನೇನು ಇಸಾ ಒಳಗೆ ಹೋಗಬೇಕು. ಅಷ್ಟರಲ್ಲಿ ಆ ಮಾಟಗಾತಿಯ ಬಳಿ ಇದ್ದ ಬೆಕ್ಕು ಇಸಾ ಮೇಲೆ ಬೀಳುತ್ತೆ. ಇಸಾ ಭಯದಿಂದ ಅಲ್ಲಿಂದ ಓಡೋಗ್ತಾಳೆ. ಅವಾಗ ನಿಧಿ ಕೋಣೆ ಬಾಗಿಲು ಓಪನ್ ಆಗುತ್ತೆ. ಬೊಂಬೆ ಬರೋಸ್ಗೆ ಹೊರಗೆ ಹೋಗಬೇಡ, ಇವಾಗ ಕಾಲ ಬದಲಾಗಿದೆ ಅಂತ ಹೇಳುತ್ತೆ. ಆದರೆ ಬರೋಸ್ ಕೈಗೆ ದಂಡ ತಗೊಂಡು ಹೊರಗಡೆ ಹೋಗ್ತಾನೆ. ಇಸಾ ಫೋನ್ ನಿಧಿ ಇರೋ ರೂಮಲ್ಲೇ ಬಿದ್ದಿರುತ್ತೆ. ಅದಕ್ಕೆ ಕಾಲ್ ಬರ್ತಾ ಇರುತ್ತೆ. ಮೊಬೈಲ್ನ ಬೊಂಬೆ ಎತ್ಕೊಳ್ಳುತ್ತೆ. ಕಾಲ್ ಕಟ್ಟಾಗುತ್ತೆ. ಅದರಲ್ಲಿ ವಾಲ್ಪೇಪರಲ್ಲಿ ಇಸಾ ಮತ್ತು ಅವಳಮ್ಮ ತೆರೆಸಾ ಫೋಟೋ ಇರುತ್ತೆ. ಮೊಬೈಲ್ ಬಿದ್ದು ಒಡೆದೋಗಿರೋದ್ರಿಂದ ಇಸಾ ಫೋಟೋ ಕಾಣಿಸ್ತಾ ಇರಲ್ಲ. ಬರೋಸ್ ಈಚೆ ಹೋಗ್ತಾನೆ. ನೋಡಿದ್ರೆ ಎಲ್ಲ ಚೇಂಜ್ ಆಗಿರುತ್ತೆ. ಇದನ್ನೆಲ್ಲ ನೋಡಿ ಅವನಿಗೆ ಶಾಕ್ ಆಗುತ್ತೆ. ಮತ್ತೆ ನಮಗೆ ಒಂದು ಫ್ಲ್ಯಾಶ್ ಬ್ಯಾಕ್ ತೋರಿಸ್ತಾರೆ. ಅದರಲ್ಲಿ ಬರೋಸ್ ರಾಜನಿಗೆ ಡ್ರೆಸ್ ಮಾಡಿ ಹೇಗೆ ಕಾಣಿಸ್ತಾನೆ ಅಂತ ಕನ್ನಡಿಯಲ್ಲಿ ನೋಡುವಾಗ ಕನ್ನಡಿ ಬಿರುಕು ಬಿಡುತ್ತೆ. ಅರಮನೆಯೆಲ್ಲ ನಡುಗೋಕೆ ಶುರು ಆಗುತ್ತೆ. ಅದನ್ನ ನೋಡಿ ರಾಜ ಡಿಗಾಮ ನಿಧಿ ಇನ್ನೆಲ್ಲ ಕೆಳಮಹಡಿಗೆ ಶಿಫ್ಟ್ ಮಾಡಿಸ್ತಾನೆ. ಅದನ್ನ ಶಿಫ್ಟ್ ಮಾಡೋದು ಮೆಂಡೋಸ್ ಗ್ರೂಪ್. ಮೆಂಡೋಸ್ ಅಂದರೆ ಗೊತ್ತಲ್ಲ, ನಿಧಿನ ಕದಿಯೋಕೆ ಬಂದಿರ್ತಾನಲ್ಲ ಅವನೇ. ಇದನ್ನೆಲ್ಲ ನೆನೆಸ್ಕೊಂಡು ಬರೋಸ್ ಬೇಜಾರಲ್ಲಿ ರೋಡಲ್ಲಿ ಕೂತಿರ್ತಾನೆ. ಅಲ್ಲಿಗೆ ಬೊಂಬೆ ಬಂದು ನಾನು ಹೇಳ್ದೆ ಅಲ್ವಾ ಕಾಲ ಬದಲಾಗಿದೆ ಅಂತ ಹೇಳುತ್ತೆ. ಆಮೇಲೆ ಬರೋಸ್ಗೆ ಹಳೆ ಕತೆ ನೆನಪಾಗುತ್ತೆ. ಅದರಲ್ಲಿ ಡಿಗಾಮ ರಾಜನ ಮಗಳು ಇಸಾಬೆಲ್ಲಾ ಇರ್ತಾಳೆ. ಬರೋಸ್ ಇಸಾಬೆಲ್ಲಾನ ರಾಜನಿಗಿಂತ ಚೆನ್ನಾಗಿ ನೋಡ್ಕೋತಾ ಇರ್ತಾನೆ. ಇಸಾಬೆಲ್ಲಾನೇ ಬರೋಸ್ಗೆ ಸರ್ವಸ್ವ ಆಗಿರ್ತಾಳೆ. ಬರೋಸೆ ಇಸಾಬೆಲ್ಲಾಗೆ ಆ ಕಿವಿ ಓಲೆಯನ್ನು ಗಿಫ್ಟ್ ಆಗಿ ನೀಡಿರ್ತಾನೆ. ಇದನ್ನೆಲ್ಲ ನೆನೆಸ್ಕೊಂಡು ಬರೋಸ್ ಕೋಟೆ ಮೇಲೆ ಕೂತಿರ್ತಾನೆ. ಅಲ್ಲಿಗೆ ಗೊಂಬೆ ಬರುತ್ತೆ. ಬೊಂಬೆ ಬರೋಸ್ಗೆ ನಿನ್ನ ಕಾಲಿನ ಸರಪಳಿ ಬಿಚ್ಕೊಂಡಿದೆ ಅಂದರೆ ಯಾರ ವಾರಸುದಾರರು ನಿಧಿ ಹತ್ರ ಬಂದಿದ್ದಾರೆ ಅಂತ ಅರ್ಥ ಅಂತ ಹೇಳ್ತಾ ಬರೋಸ್ನ ಗ್ರಂಥದ ಹತ್ರ ಕರ್ಕೊಂಡೋಗುತ್ತೆ. ಅಲ್ಲಿ ಅವನಿಗೆ ಇಸಾ ಮೊಬೈಲ್ನ ತೋರಿಸ್ತದೆ ಆ ಗೊಂಬೆ. ಆಮೇಲೆ ಗ್ರಂಥ ನೋಡಿ ಇನ್ನು 3 ದಿನದಲ್ಲಿ ಹುಣ್ಣಿಮೆ ಶಕ್ತಿ ಕಡಿಮೆ ಆಗುತ್ತೆ. ಅಷ್ಟರಲ್ಲಿ ನಾವು ಈ ನಿಧಿಯ ವಾರಸುದಾರರನ್ನು ಹುಡುಕಿ ಈ ಕೋಣೆಯ ಕೀಲಿಯನ್ನು ಅವರಿಗೆ ಒಪ್ಪಿಸಬೇಕು. ಇಲ್ಲ ಅಂದರೆ ನಾವು ಇಲ್ಲೇ ಏನೂ ಕೆಲಸ ಇಲ್ಲದ ಹಾಗೆ ಜೀವನ ಕಳೆಯಬೇಕಾಗುತ್ತೆ. ನಾವು ಕೀಲಿ ಕೊಡೋದು ಅಷ್ಟು ಈಸಿ ಇಲ್ಲ. ಇದನ್ನ ತಡೆಯೋಕೆ ಮಂತ್ರ ಎಲ್ಲ ಮಾಡ್ತಿದ್ದಾರೆ. ಅದರಿಂದಾನೇ ಬಾಗಿಲವರೆಗೂ ಬಂದ ವಾರಸುದಾರ ಒಳಗೆ ಬರದೆ ಓಡೋಗಿರೋದು. ವಾರಸುದಾರ ಮತ್ತೆ ಇಲ್ಲಿಗೆ ಬರಲ್ಲ. ನಾವೇ ಹುಡುಕಿ ಈ ಕೀಲಿನ ಕೊಡಬೇಕು. ಮತ್ತು ನೀನು ಭೂತ ಆಗಿರೋದ್ರಿಂದ ವಾರಸುದಾರರ ಕಣ್ಣಿಗೆ ಮಾತ್ರ ಕಾಣಿಸೋದು ಅಂತ ಹೇಳುತ್ತೆ. ಅದಕ್ಕೆ ಬರೋಸ್ ನನಗೆ ಕೀಲಿನ ಹೇಗೆ ವಾರಸುದಾರರಿಗೆ ಕೊಡೋದು ಅಂತ ಗೊತ್ತು ಅಂತ ಹೇಳಿ ಹೊರಗಡೆ ಬರ್ತಾನೆ. ಹೊರಗಡೆ ರಾನ್ ಮತ್ತು ಇಸಾಬೆಲ್ಲಾ ಇದ್ದ ಮ್ಯಾನ್ಷನ್ ಹತ್ರ ಪ್ರೊಟೆಸ್ಟ್ ನಡೀತಾ ಇರುತ್ತೆ. ಅಲ್ಲಿ ಚೋಟು ಕೂಡ ಇರ್ತಾನೆ.
ಬರೋಸ್ ಆ ಬಿಲ್ಡಿಂಗ್ ಒಳಗೆ ಹೋಗ್ತಾನೆ. ಬರೋಸ್ಗೆ ಇಸಬೆಲ್ಲಾ ಜೊತೆ ಆಟ ಆಡ್ತಿದ್ದ ನೆನಪೆಲ್ಲ ಆಗುತ್ತೆ. ಅಲ್ಲಿಂದ ಮ್ಯಾನ್ಷನ್ ಒಳಗೆ ಹೋಗುವಾಗ ಸೆಕ್ಯೂರಿಟಿ ಸ್ಕ್ಯಾನರ್ ಒಳಗಿನಿಂದ ಹೋಗ್ತಾನೆ. ಆವಾಗ ಅದು ಸೌಂಡ್ ಮಾಡುತ್ತೆ. ಸೆಕ್ಯೂರಿಟಿ ಹೆಡ್ ನೋಡೋಕೆ ಬರ್ತಾನೆ. ಆದರೆ ಅವರು ಯಾರಿಗೂ ಬರೋಸ್ ಕಾಣಿಸಲ್ಲ. ಅವನು ವಾರಸುದಾರರಿಗೆ ಮಾತ್ರ ಕಾಣಿಸೋದು. ಅಲ್ಲಿಂದ ಆ್ಯಕ್ಷನ್ ನಡೀತಿದ್ದ ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ಮೆಂಡೋಸ್ ಇರ್ತಾನೆ. ಅಲ್ಲಿಗೆ ಸೆಕ್ಯೂರಿಟಿ ಹೆಡ್ ಬಂದು ಪೊಲೀಸ್ ಸುಬ್ರಹ್ಮಣ್ಯ ಅವ್ರ ಹತ್ರ ಎಲ್ಲ ಕ್ಲಿಯರಾ ಅಂತ ಕೇಳ್ತಾನೆ. ಅದಕ್ಕೆ ಅವನು ಹೌದು ಅಂತಾನೆ. ಬರೋಸ್ ಎಲ್ಲ ಹುಡುಗಿರ ಹತ್ರ ಹೋಗಿ ಚೆಕ್ ಮಾಡ್ತಾ ಇರ್ತಾನೆ. ಇಸಬೆಲ್ಲಾ ಫ್ರಂಟ್ ರೋ ಅಲ್ಲಿ ಕೂತಿರ್ತಾಳೆ. ಬರೋಸ್ ಸ್ಟೇಜ್ ಹಿಂದೆ ಹೋಗ್ತಾನೆ. ಆವಾಗ ಬ್ಯಾಗಲ್ಲಿದ್ದ ಬೊಂಬೆ ಬರೋಸ್ಗೆ ಈಸಾನ ತೋರಿಸುತ್ತೆ. ಈಸಾಗೆ ಬರೋಸ್ ಕಾಣಿಸ್ತಾ ಇರ್ತಾನೆ. ಬರೋಸ್ ಈಸಾನ ನೋಡೋಕೆ ಅಲ್ಲೇ ಇದ್ದ ಚೇರ್ನ ಹಿಂದೆ ಎಳಿತಾನೆ. ಭಾಷಣ ಮಾಡಿ ಕೂತ್ಕೊಳ್ಳೋಕೆ ಬರ್ತಿದ್ದ ಮಿನಿಸ್ಟರ್ ಕೆಳಗೆ ಬೀಳ್ತಾರೆ. ಆವಾಗ ಈಸಾ ಅವನೇ ಆ ಚೇರ್ನ ಹಿಂದೆ ಎಳೆದಿದ್ದು ಅಂತ ಹೇಳ್ತಾಳೆ. ಆದರೆ ಅಲ್ಲಿ ಯಾರಿಗೂ ಬರೋಸ್ ಕಾಣಿಸಲ್ಲ. ಬೊಂಬೆ ಬರೋಸ್ಗೆ ಅಲ್ಲಿಂದ ಓಡೋಗು ಅಂತ ಹೇಳುತ್ತೆ. ಬರೋಸ್ ಅಲ್ಲಿಂದ ಈಚೆ ಓಡ್ ಬಂದು ಗೋಡೆ ಒಳಗೆಲ್ಲ ನುಗ್ಗಿ ಹೋಗ್ತಾ ಇರ್ತಾನೆ. ಈಸಾ ಬರೋಸ್ನ ಫಾಲೋ ಮಾಡ್ತಾ ಹೋಗ್ತಾಳೆ. ಈಸಾನ ರಾನ್ ಸೂಸನ್ ಎಲ್ಲ ಫಾಲೋ ಮಾಡ್ತಾ ಹೋಗ್ತಾರೆ. ಬರೋಸ್ ಒಂದು ಗೋಡೆ ಹತ್ರ ಮೇಲೆ ಗಾಳಿಲಿ ನಿಂತ್ಕೊಳ್ತಾನೆ. ಬರೋಸ್ನ ನೋಡಿ ಈಸಾ ನೀನು ಯಾಕೆ ಚೇರಿಂದ ಎಳೆದು ಮಿನಿಸ್ಟರ್ನ ಬೀಳಿಸ್ತೆ ಅಂತ ಕೇಳ್ತಾ ಇರ್ತಾಳೆ. ಬರೋಸ್ ಏನು ಮಾತಾಡಲ್ಲ. ಅಲ್ಲಿಗೆ ರಾನ್ ಮತ್ತು ಸೂಸನ್ ಬಂದು ಈಸಾನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಈಸಾ ಎಷ್ಟೇ ಹೇಳಿದ್ರು ಯಾರು ಈಸಾ ಹೇಳ್ತಿರೋದನ್ನ ನಂಬಲ್ಲ. ಬರೋಸ್ ಈಸಾ ಹಿಂದೆನೇ ಹೋಗ್ತಾ ಮಧ್ಯ ನಿಂತ್ಕೊಳ್ತಾನೆ. ಆವಾಗ ಬೊಂಬೆ ಬ್ಯಾಗಿಂದ ಈಚೆ ಬಂದು ಅವಳೇ ನಿಧಿಯ ನಿಜವಾದ ವಾರಸುದಾರಳು, ಅವಳಿಗೆ ಈಗ ನಾವು ನಿಧಿನ ಒಪ್ಪಿಸ್ಬೇಕು ಅಂತ ಹೇಳುತ್ತೆ. ಈ ಕಡೆ ಮಾಟಗಾತಿ ಅವಳ ಮಂತ್ರದ ಶಕ್ತಿಯಿಂದ ಬರೋಸ್ನ ನೋಡ್ತಾ ಇರ್ತಾಳೆ. ಅಲ್ಲಿಗೆ ಮೆಂಡೋಸ್ ಬರ್ತಾನೆ. ಆವಾಗ ಆ ಮಾಟಗಾತಿ ಬರೋಸ್ ಕೋಣೆಯಿಂದ ಹೊರಗಡೆ ಬಂದಿದ್ದಾನೆ. ಇನ್ನೆರಡು ದಿನದಲ್ಲಿ ಅವನನ್ನು ಹಿಡ್ದಾಕಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಮೆಂಡೋಸ್ ಅವಳಿಗೆ ಒಂದು ಪುಸ್ತಕ ಕೊಡ್ತಾನೆ. ಅದನ್ನ ನೋಡಿದ ಮಾಟಗಾತಿ ಬರೋಸ್ ಅವನ ರಾಜರಿಗೆ ತುಂಬ ವಿಶ್ವಾಸವಾಗಿದ್ದ, ನಾವು ಆ ವಿಶ್ವಾಸದಿಂದಲೇ ಅವನನ್ನು ಸೆರೆ ಹಿಡಿಬೇಕು ಅಂತ ಹೇಳ್ತಾಳೆ. ಈ ಕಡೆ ಸುಬ್ರಹ್ಮಣ್ಯ CCTV ಫೂಟೇಜ್ನ ತೋರಿಸಿ ನೀನು ಹೇಳ್ತಿದ್ದ ವ್ಯಕ್ತಿ ಕ್ಯಾಮರಾ ಅಲ್ಲಿ ಯಾಕೆ ಕಾಣಿಸ್ತಿಲ್ಲ ಅಂತ ಕೇಳ್ತಾ ಇರ್ತಾನೆ ಇಸಬೆಲ್ಲಾಗೆ. ಅದಕ್ಕೆ ಇಸಬೆಲ್ಲಾಗೆ ಕೋಪ ಬಂದು ಇವಾಗೇನು ನಾನು ಅವನನ್ನು ನೋಡೇ ಇಲ್ಲ ಅಂತ ಅಲ್ಲಿಂದ ಹೋಗ್ಬಿಡ್ತಾಳೆ. ಹೋಗುವಾಗ ಅಲ್ಲೇ ಇದ್ದ ಕೆರೆನೋ ಬೀಚೋ ಒಟ್ಟಿನಲ್ಲಿ ನೀರು, ಆ ನೀರಿನ ಮಧ್ಯೆ ಬರೋಸ್ ಕೂತಿರ್ತಾನೆ. ಅದನ್ನ ಇಸಬೆಲ್ಲಾ ನೋಡಿ ಬರೋಸ್ಗೆ ನೀನು ಸೂಸನ್ ಆಂಟಿ SP ಅಂಕಲ್ ಎಲ್ಲ ಸೇರ್ಕೊಂಡು ನಾಟಕ ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ. ಅವಾಗ ಬರೋಸ್ ಇಲ್ಲಿಗೆ ಬಾ ನಿನಗೆ ಎಲ್ಲ ಹೇಳ್ತೀನಿ ಅಂತಾನೆ. ಅವಾಗ ಈಸಾ ನೀರ್ ಮೇಲೆನೇ ನಡ್ಕೊಂಡು ಬರ್ತಾಳೆ. ಬರೋಸ್ ಇಸಬೆಲ್ಲಾಗೆ ನಾನು ಬರೋಸ್ ಡಿಗಾಮ ರಾಜನ ನಿಧಿಯನ್ನು ಕಾಯುತ್ತಿರುವವನು, ನಾನು ಆ ನಿಧಿನ ಅದರ ವಾರಸುದಾರರಿಗೆ ಹಸ್ತಾಂತರಿಸಬೇಕು, ಮತ್ತೆ ಆ ವಾರಸುದಾರ ನೀನೆ, ಡಿಗಾಮ ವಂಶಸ್ಥರ 13ನೇ ತಲೆಮಾರು ನೀನು ಅಂತಾನೆ. ಆದರೆ ಇಸಬೆಲ್ಲಾ ಅದನ್ನೆಲ್ಲ ನಂಬದೆ ಜೋರಾಗಿ ಮಾತಾಡ್ತಾಳೆ. ಬರೋಸ್ಗೆ ಕೋಪ ಬಂದು ಅವನ ಶಕ್ತಿನ ಈಸಾ ಮೇಲೆ ಪ್ರಯೋಗ ಮಾಡಿದಾಗ ಈಸಾ ನೀರೊಳಗೆ ಬೀಳ್ತಾಳೆ. ಅಲ್ಲಿಂದ ಮೇಲೆದ್ದಾಗ ಅವಳು ಸ್ವಿಮ್ಮಿಂಗ್ ಪೂಲಲ್ಲಿ ಇರ್ತಾಳೆ. ಎದ್ದು ಈಚೆ ಬಂದು ಒಂದು ಜಾಗದಲ್ಲಿ ಕೂತ್ಕೋತಾಳೆ. ಅಲ್ಲಿಗೆ ಬರೋಸ್ ಬಂದು ಕೂತ್ಕೊಂಡು ಈಸಾಗೆ ಅವಳು ಫೋನ್ ಕೊಡ್ತಾನೆ. ಫೋನಲ್ಲಿ ಇರೋದು ಅಮ್ಮನ. ಇವಾಗ ಎಲ್ಲಿದ್ದಾರೆ ಅಂತ ಬರೋಸ್ ಕೇಳಿದಾಗ ಅವರಮ್ಮ ಸತ್ತೋಗಿದ್ದಾರೆ, ಮತ್ತು ಅವರಪ್ಪ ಬದುಕಿದ್ರು ಸತ್ತಿರೋ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ. ನೈಟ್ ಆಗುತ್ತೆ. ಮ್ಯಾನ್ಷನಲ್ಲಿ ಮ್ಯೂಸಿಕ್ ಕನ್ಸರ್ಟ್ ಥರ ಏನೋ ನಡೀತಾ ಇರುತ್ತೆ. ಅದರಲ್ಲಿ ಈಸಾ ಹಾಡು ಹೇಳೋ ಹಾಗೆ ಮತ್ತು ಡ್ಯಾನ್ಸ್ ಮಾಡೋ ಹಾಗೆ ಬರೋಸ್ ಮಾಡ್ತಾನೆ. ಅದನ್ನ ನೋಡಿ ಎಲ್ಲರೂ ಚಪ್ಪಾಳೆ ತಡ್ತಾರೆ. ರಾನ್ ಬಂದು ಒಂದು ಬೊಕೆನ ತಂದು ಈಸಾಗೆ ಕೊಡ್ತಾನೆ. ಈಸಾ ಅದನ್ನ ತಂದು ಸ್ವಿಮ್ಮಿಂಗ್ ಪೂಲ್ ಒಳಗೆ ಎಸ್ದು ಹೋಗಿರ್ತಾಳೆ. ಬರೋಸ್ ಈಸಾಗೆ ಎಲ್ಲ ಗೊತ್ತಾಗೋ ಹಾಗೆ ಮಾಡಬೇಕು ಅಂತ ಮತ್ತೆ ಅವನ ಶಕ್ತಿ ಪ್ರಯೋಗ ಮಾಡ್ತಾನೆ. ಆವಾಗ ಕತೆ ಫ್ಲ್ಯಾಶ್ ಬ್ಯಾಕ್ಗೆ ಹೋಗುತ್ತೆ. ಅಲ್ಲಿ ರಾಜ ಯುದ್ಧದಲ್ಲಿ ಇನ್ನೇನು ಸಾಯೋ ಸ್ಥಿತಿಯಲ್ಲಿ ಇರ್ತಾನೆ. ಬರೋಸ್ ಹೋಗಿ ರಾಜನ್ನ ತಂದು ಒಂದು ಕೋಣೆಯಲ್ಲಿ ಮಲಗಿಸ್ತಾನೆ. ಅಲ್ಲಿಗೆ ರಾಜನ ಹೆಂಡತಿ ತೆರೆಸಾ ಬರ್ತಾಳೆ. ಅವಳು ಬರೋಸ್ಗೆ ಇಸಬೆಲ್ಲನ ಸೇಫ್ ಆಗಿ ಕರ್ಕೊಂಡು ಹೋಗೋಕೆ ಹೇಳ್ತಾಳೆ. ಬರೋಸ್ ಇಸಬೆಲ್ಲನ ಶಿಪ್ಗೆ ಹತ್ತಿಸ್ತಾನೆ. ಈ ಕಡೆ ರಾಜ ಆ ಮಾಟಗಾತಿ ವಶ ಆಗಿರ್ತಾನೆ. ಅಲ್ಲಿಗೆ ಬರೋಸ್ ಬರ್ತಾನೆ. ರಾಜ ಮಾಟಗಾತಿ ಜೊತೆ ಏನೋ ಡೀಲ್ ಮಾಡ್ಕೋತಾನೆ. ಅದನ್ನ ಬರೋಸ್ಗೆ ಹೇಳ್ತಾನೆ. ಬರೋಸ್ ಒಪ್ಕೋತಾನೆ. ಆ ಮಾಟಗಾತಿ ಮಾತನ್ನು ಕೇಳಿ ಮಹಾರಾಜ ಒಂದು ಕತ್ತಿಯಿಂದ ಬರೋಸ್ಗೆ ಚುಚ್ಚುತ್ತಾನೆ. ಆಮೇಲೆ ಆ ಮಾಟಗಾತಿ ಬರೋಸ್ ತಲೆ ಬೋಳಿಸಿ ಅವನ ತಲೆಗೆ 2 ಅವನ ಹಾಕಿ ಅವನ ಮೇಲೆ ಮಂತ್ರ ಪ್ರಯೋಗ ಮಾಡ್ತಾಳೆ. ಮಹಾರಾಜ ಹೆಂಡತಿ ಮಗಳು ಜೊತೆ ಶಿಪ್ಪಲ್ಲಿ ಅವನ ದೇಶ ಬಿಟ್ಟು ಹೋಗ್ತಾನೆ. ಆದರೆ ಇಸಬೆಲ್ಲಾಗೆ ಬರೋಸ್ನ ಬಿಟ್ಟು ಹೋಗೋದು ಇಷ್ಟ ಇರಲ್ಲ. ಇದನ್ನೆಲ್ಲ ಪ್ರೆಸೆಂಟಲ್ಲಿ ಇರೋ ಇಸಬೆಲ್ಲಾ ನೋಡಿ ಆ ನದಿ ರೂಮ್ ಒಳಗೆ ಬರ್ತಾಳೆ. ಬರೋಸ್ ಅಲ್ಲೇ ಇರ್ತಾನೆ. ಅವಾಗ ಇಸಬೆಲ್ಲಾ ಬರೋಸ್ನ ಬರೋಸ್ ಪಪ್ಪ ಅಂತ ಕರೀತಾಳೆ. ಅದನ್ನ ಕೇಳಿ ಬರೋಸ್ಗೆ ಖುಷಿಯಾಗುತ್ತೆ. ಆಮೇಲೆ ಈಸಾ ನನ್ನ ಆನ್ ಸಿಸ್ಟರ್ ಮಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಬರೋಸ್ ನೀನು ನನ್ನ ಇಸಬೆಲ್ಲಾ ರೀತಿ ಪಪ್ಪ ಅಂದಲ್ಲ, ಸಾಕು ಬಿಡು ಅಂತಾನೆ. ಅಲ್ಲಿ ಇಸಬೆಲ್ಲಾಗೆ ಬರೋಸ್ಗೆ ಚುಚ್ಚಿದ್ದ ಕತ್ತಿ ಕಾಣಿಸುತ್ತೆ. ಇಸಬೆಲ್ಲಾ ಬರೋಸ್ಗೆ ಇವಾಗ ನಾನು ಏನು ಮಾಡಬೇಕು ಅಂತ ಕೇಳ್ತಾಳೆ. ಅದಕ್ಕೆ ಬರೋಸ್ ಅವಳು ಮುಂದೆ ಮಂಡಿ ಊರಿ ಅವಳಿಗೆ ಕೋಣೆಯ ಕೀ ಕೊಡ್ತಾನೆ. ಆದರೆ ಈಸಾ ಅದನ್ನ ತಗೊಳ್ಳಲ್ಲ. ಯಾಕಂದರೆ ಅದನ್ನ ತಗೊಂಡ್ರೆ ಬರೋಸ್ಗೆ ಮುಕ್ತಿ ಕೊಟ್ಟಂಗಾಗುತ್ತೆ. ಅವನು ಹೋಗ್ಬಿಟ್ರೆ ಈಸಾಗೆ ಯಾರೂ ಇರಲ್ಲ ಅನ್ನೋ ಭಯ ಇರುತ್ತೆ. ಅದೊಂದು ಬಿಟ್ಟು ಬೇರೆ ಏನಾದರೂ ಹೇಳಿ ಮಾಡ್ತೀನಿ ಅಂತಾಳೆ. ಅದಕ್ಕೆ ಬರೋಸ್ ಅವಳು ನೀರೊಳಗೆ ಎಸ್ತಿದ್ದ ಹೂ ಬೊಕ್ಕೆ ಕೊಟ್ಟು ವಾಪಸ್ ಹೋಗಿ ನಿಮ್ಮ ತಂದೆಗೆ ಸಾರಿ ಕೇಳು ಅಂತಾನೆ. ಈಸಾ ಬೊಕ್ಕೆ ಬಿಟ್ಟು ಓಡೋಗ್ತಾ ಇರ್ತಾಳೆ. ಬರೋಸ್ ಈಸಾ ಅಂತ ಕೂಗ್ತಾನೆ. ಈಸಾ ವಾಪಸ್ ಬಂದು ಬೊಕ್ಕೆ ಇಸ್ಕೊಂಡು ಹೋಗ್ತಾಳೆ. ಆವಾಗ ಬೊಂಬೆ ಬರೋಸ್ಗೆ ನೀನೇನು ಗುರು ಕೀ ಕೊಡಬೇಕು ಅಲ್ವಾ, ನಮ್ಮ ಹತ್ರ ಇನ್ನೊಂದೇ ದಿನ ಬೀರೋದು ಅಂತ ಬರೋಸ್ಗೆ ಹೇಳುತ್ತೆ. ಆವಾಗ ಬರೋಸ್ ಕೀನ ನಾನು ಹೇಗೆ ಅವಳಿಗೆ ಕೊಡೋದು ಅಂತ ನನಗೆ ಗೊತ್ತು ಅಂತ ಹ್ಯಾಪಿ ಆಗಿರ್ತಾನೆ. ಇಸಬೆಲ್ಲಾ ಅವಳ ಅಪ್ಪನ ಹತ್ರ ಹೋಗ್ತಾಳೆ. ಅವರಪ್ಪ TV ನೋಡ್ತಾ ಇರ್ತಾರೆ. ಇಸಬೆಲ್ಲನ ನೋಡಿ TVನ ಆಫ್ ಮಾಡ್ತಾರೆ. ಇಸಬೆಲ್ಲಾ ಹೋಗಿ ಅವರ ಅಪ್ಪಂಗೆ ಆಗಿದ್ದಕ್ಕೆಲ್ಲ ಕ್ಷಮೆ ಕೇಳ್ತಾಳೆ. ಆಮೇಲೆ ನಿಮ್ಗೇನೋ ತೋರಿಸ್ಬೇಕು ಅಂತ ಹೇಳಿ ರಾನ್ನ ಡಿಗಾಮ ರಾಜನ ಫ್ಯಾಮಿಲಿ ಪೇಂಟಿಂಗ್ ಹತ್ರ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಅವರ ಅಪ್ಪಂಗೆ ರಾಣಿನ ತೋರಿಸಿ ಆ ರಾಣಿ ನೋಡೋಕೆ ನಮ್ಮ ಅಮ್ಮನ ಥರನೇ ಇದ್ದಾಳೆ ಅಲ್ವಾ ಅಂತ ಹೇಳ್ತಾ ಈ ಮನೇನ ನಾವು ಆ್ಯಕ್ಷನಲ್ಲಿ
ಮೆಂಡೋಸ್ನಲ್ಲಿ ತೊಗೊಂಡು ಇದನ್ನ ನಾವು ಕೆಸಿನೋ ಮಾಡಬಾರ್ದು, ನಾವು ಇದನ್ನ ಮಾನ್ಯುಮೆಂಟ್ ಮಾಡಿ ಪ್ರಿಸರ್ವ್ ಮಾಡಬೇಕು. ನನಗೊತ್ತು ನಿನ್ನ ನಾನು ಫೋರ್ಸ್ ಮಾಡೋಕ್ಕಾಗಲ್ಲ, ಎಲ್ಲ ನಿನಗೆ ಬಿಟ್ಟಿದ್ದು ಅಂತ ಅವ್ರ ಅಪ್ಪಂಗೆ ಹೇಳ್ತಾಳೆ. ಅದಕ್ಕೆ ಅವರಪ್ಪ ನೀನು ನಿಮ್ಮ ಅಮ್ಮನ ಥರನೇ ಮಾತಾಡ್ತಾ ಇದ್ದೀಯಾ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಆಮೇಲೆ ಇಸಬೆಲ್ಲ ಅಲ್ಲೇ ಕೂತ್ಕೋತಾಳೆ. ಈ ಕಡೆ ಮಾಟಗಾತಿ ಚೇಳುಗಳನ್ನು ಹಿಡ್ಕೊಂಡು ಏನೋ ಮಾಡ್ತಾ ಇರ್ತಾಳೆ. ಅಲ್ಲೇ ಮೆಂಡೋಸ್ ಇರ್ತಾನೆ. ಆ ಮಾಟಗಾತಿ ಒಂದು ಚೇಳನ್ನು ತೆಗೆದು ಕೆಳಗೆ ಹಾಕ್ತಾಳೆ. ಆಮೇಲೆ ಅವಳ ಶಕ್ತಿಯಿಂದ ರಾಜ ಡಿಗಾಮನ ಹಾಗೆ ಕಾಣೋ ಒಂದು ದುರಾತ್ಮನ ರೆಡಿ ಮಾಡ್ತಾಳೆ. ಆಮೇಲೆ ಆ ದುರಾತ್ಮನ ಚೇಳಿನ ರೀತಿ ಮಾಡಿ ಅದನ್ನ ಮೆಂಡೋಸ್ಗೆ ಕೊಟ್ಟು ಇದನ್ನ ಆ ಭೂತ ಈಚೆ ಬಂದ ದಾರಿಯಲ್ಲಿ ಇಡು. ಆ ದಾರಿಲಿ ಮತ್ತೆ ಇಸಬೆಲ್ಲ ಹೋದಾಗ ಇದನ್ನ ಅವಳು ತುಳಿದ್ರೆ ಈ ದುರಾತ್ಮ ನಿಧಿಯ ಕೋಣೆಗೆ ಪ್ರವೇಶ ಮಾಡುತ್ತೆ ಅಂತ ಹೇಳ್ತಾಳೆ. ಮೆಂಡೋಸ್ ಆ ಚೇಳನ್ನ ತಂದು ನೆಲಮಾಡಿಗೆ ಹೋಗೋ ಬಾಗಿಲ ಮೇಲೆ ಇಡ್ತಾನೆ. ನೆಕ್ಸ್ಟ್ ಡೇ ಮೆನ್ಷನ್ದು ಆ್ಯಕ್ಷನ್ ಇರುತ್ತೆ. ಅಲ್ಲಿ ಹಿಂದೆ ಇಸಬೆಲ್ಲ ಕೂತಿರ್ತಾಳೆ, ಏನೋ ಡ್ರಾಯಿಂಗ್ ಮಾಡ್ತಾ ಇರ್ತಾಳೆ. ಅದನ್ನ ಸುಬ್ರಹ್ಮಣ್ಯ ನೋಡ್ತಾ ಇರ್ತಾನೆ. ಆ್ಯಕ್ಷನ್ ಸ್ಟಾರ್ಟ್ ಆಗುತ್ತೆ $25 ಮಿಲಿಯನ್ ಅಲ್ಲಿಗೆ ಮೆಂಡೋಸ್ ಬರ್ತಾನೆ. ಡ್ರಾಯಿಂಗ್ ಮಾಡ್ತಿರೋದನ್ನ ಮಾಟಗಾತಿ ನೋಡ್ತಾ ಇರ್ತಾಳೆ. ಆವಾಗ ನೆಲಮಹಡಿಯಲ್ಲಿ ರಾಜ ಡಿಗಾಮನ ಫ್ಯಾಮಿಲಿ ಬೊಂಬೆಗಳಿಗೆ ಬೆಂಕಿ ಬೀಳುತ್ತೆ. ಅದನ್ನ ನೋಡಿ ಬೊಂಬೆ ಗ್ರಂಥ ನೋಡಿ ಇಲ್ಲಿ ಬೆಂಕಿ ಬಿದ್ದಿದೆ ಅಂದರೆ ವಾರಸುದಾರರ ತೊಂದರೆಯಲ್ಲಿದ್ದಾಳೆ ಅಂತ ಅರ್ಥ. ಅದಕ್ಕೆ ಪರಿಹಾರ ಆ ಕ್ಲಾಕ್ ತಿರುಗಬೇಕು ಅಂತ ಹೇಳುತ್ತೆ. ಅದನ್ನ ಕೇಳಿ ಬರೋಸ್ ಅವನ ದಂಡ ತಗೊಳ್ತಾನೆ. ಈ ಕಡೆ ಈಸಾ ನೆಲಮಹಡಿಗೆ ಬರ್ತಾಳೆ. ಬರೋಸ್ ಆ ಕ್ಲಾಕ್ ಬಳಿ ಹೋಗಿ ಅದನ್ನ ತಿರುಗಿಸೋಕೆ ಟ್ರೈ ಮಾಡ್ತಾ ಇರ್ತಾನೆ. ನಿಧಿ ಕೋಣೆಗೆ ಇಸಬೆಲ್ಲ ಬರ್ತಾಳೆ. ಅವಳಿಂದೆ ಚೇಳಿನ ರೀತಿ ಬಂದ ದುರಾತ್ಮ ಕೋಣೆಯ ಒಳಗಿದ್ದ ನೀರಿನ ಒಳಗೆ ಮುಳುಗಿ ಡಿಗಾಮ ಮಹಾರಾಜನಂತೆ ಬದಲಾಗುತ್ತೆ. ಬರೋಸ್ ಅವನ ದಂಡ ಬಳಸಿ ಆ ಕ್ಲಾಕ್ನ ತಿರುಗಿಸ್ತಾನೆ. ಇಸಬೆಲ್ಲ ಜೋರಾಗಿ ಬರೋಸ್ ಪಪ್ಪ ಅಂತ ಕೂಗ್ತಾಳೆ. ಬರೋಸ್ ಅಲ್ಲಿಗೆ ಬರ್ತಾನೆ. ಬರೋಸ್ ಅಲ್ಲಿರೋ ಮೆಟಲ್ ಸೈನಿಕರ ಜೊತೆ ಹೊಡೆದಾಡಿ ಆ ಮೆಟಲ್ ಸೈನಿಕರನ್ನ ನಾಶ ಮಾಡ್ತಾನೆ. ಆಮೇಲೆ ಇಸಬೆಲ್ಲ ಬರೋಸ್ಗೆ ಮಹಾರಾಜನನ್ನ ತೋರಿಸ್ತಾಳೆ. ಬರೋಸ್ ನಿಜವಾಗ್ಲೂ ಮಹಾರಾಜ ಬಂದ ಅನ್ಕೊಂಡು ಅವನ ಮುಂದೆ ಮಂಡಿಯೂರಿ ಕೂತ್ಕೊಳ್ತಾನೆ. ಆದರೆ ಅದು ದುರಾತ್ಮ ಆಗಿರೋದ್ರಿಂದ ಬರೋಸ್ಗೆ ಕತ್ತಿ ತಗೊಂಡು ಚುಚ್ಚಿಬಿಡ್ತಾನೆ. ಆಮೇಲೆ ಬರೋಸ್ಗೆ ಗೊತ್ತಾಗುತ್ತೆ ಅದು ಮಹಾರಾಜ ಅಲ್ಲ, ಮಾಟಗಾತಿಯ ತಂತ್ರದಿಂದ ಹುಟ್ಟಿರೋ ದುರಾತ್ಮ ಅಂತ. ಆ ದುರಾತ್ಮ ಮೊದಲು ಇಸಬೆಲ್ಲನ ಕೊಲ್ತೀನಿ ಅಂತ ಹೋಗುತ್ತೆ. ಅದನ್ನ ಕೇಳಿ ಬರೋಸ್ಗೆ ಕೋಪ ಬಂದು ಮಹಾರಾಜನ ಜೊತೆ ಯುದ್ಧ ಕೇಳಿತ್ತಾನೆ. ಯುದ್ಧದ ಮಧ್ಯದಲ್ಲಿ ಬರೋಸ್ ತಲೆಯಿಂದ ಹಾವುಗಳು ನೀರೊಳಗೆ ಹೋಗ್ತವೆ. ಮಹಾರಾಜ ಬರೋಸ್ಗೆ ಚೆನ್ನಾಗಿ ಹೊಡಿತಾ ಇರ್ತಾನೆ. ಮಾಟಗಾತಿ ಒಂದು ಚೇಳಿನ ಕೈನ ಮುರಿದು ಒಂದು ದ್ರವದ ಒಳಗೆ ಹಾಕ್ತಾಳೆ. ಅದರಿಂದ ಮಹಾರಾಜನ ಕೈ ಚೇಳಿನ ಕೊಂಡಿಯಂತೆ ಆಗುತ್ತೆ. ಅದರಿಂದ ಬರೋಸ್ನ ಕತ್ನ ಹಿಡ್ಕೋತಾನೆ. ಅದನ್ನ ನೋಡಿ ಇಸಬೆಲ್ಲ ಹಿಂದೆಯಿಂದ ಕತ್ತಿ ತಗೊಂಡು ದುರಾತ್ಮಗೆ ಚುಚ್ತಾಳೆ. ಆದರೆ ದುರಾತ್ಮಗೆ ಏನೂ ಆಗಲ್ಲ. ಇಸಬೆಲ್ಲನ ತೆಗೆದು ಎಸಿತಾನೆ. ಆಮೇಲೆ ಬರೋಸ್ ಕತ್ತಿ ಹಿಡ್ಕೊಂಡು ಇನ್ನೇನು ಸಾಯಿಸಬೇಕು, ಆಲ್ರೆಡಿ ಭೂತ ಅಲ್ವಾ, ಇನ್ನೇನು ಬರೋಸ್ನ ನಾಶ ಮಾಡಬೇಕು. ಅವಾಗ ಬರೋಸ್ ಇಸಬೆಲ್ಲಾಗೆ ಏನೋ ಹಿಂಟ್ ಕೊಡ್ತಾನೆ. ಅದೇನೆಂದರೆ ಲಾಸ್ಟ್ ಟೈಮ್ ಇಸಬೆಲ್ಲ ನಿಧಿ ಕೋಣೆಗೆ ಬಂದಿದ್ದಾಗ ಅಲ್ಲಿ ಅವಳು ಒಂದು ಬೂದಿನ ನೋಡಿರ್ತಾಳೆ. ಅದು ದುರ್ಭೂತನ ನಾಶ ಮಾಡೋ ಬೂದಿ ಅಂತ ಬರೋಸ್ ಈಸಾಗಿ ಹೇಳಿರ್ತಾನೆ. ಇವಾಗ ಅದನ್ನ ಮತ್ತೆ ನೆನಪು ಮಾಡ್ತಾನೆ. ಅಲ್ಲೇ ಇದ್ದ ಬೂದಿನ ಈಸಾ ತೆಗೆದು ಮಹಾರಾಜನ ಹಾಗೆ ಕಾಣುವ ದುರಾತ್ಮದ ಮೇಲೆ ಎಸಿತಾಳೆ. ಆ ದುರಾತ್ಮ ನಾಶ ಆಗುತ್ತೆ. ಮಾಟಗಾತಿ ಕೂಡ ಸತ್ತೋಗ್ತಾಳೆ. ಕಡೆಗೆ ಇಸಬೆಲ್ಲಾಗೆ ಅರ್ಥ ಆಗುತ್ತೆ ಅವಳು ನಿಧಿನ ಸ್ವೀಕರಿಸಲೇಬೇಕು ಅಂತ. ಅವಳೇ ಬರೋಸ್ ಮುಂದೆ ಮಂಡಿಯೂರಿ ಕೂತ್ಕೊಂಡು ಆ ಕೀಲಿ ಕೈಗಳನ್ನ ಈಸ್ಕೊತಾಳೆ. ಬರೋಸ್ಗೆ ಮುಕ್ತಿ ಸಿಗುತ್ತೆ. ಮ್ಯಾನ್ಷನ್ನ ರಾನ್ $151 ಮಿಲಿಯನ್ ಬೈ ಮಾಡ್ತಾನೆ. ಬರೋಸ್ ಜೊತೆ ಇದ್ದ ಬೊಂಬೆ ಗ್ರಂಥದ ಜೊತೆ ನಾಶ ಆಗುತ್ತೆ. ಬರೋಸ್ ಕೂಡ ಮುಕ್ತಿ ತಗೊಂಡು ಮಾಯ ಆಗ್ತಾನೆ. ಅಲ್ಲಿಂದ ಇಸಬೆಲ್ಲ ರಾನ್ ಜೊತೆ ಕಾರಲ್ಲಿ ಹೋಗ್ತಾಳೆ. ಅವಳ ಕೈಯಲ್ಲಿ ನಿಧಿ ಕೋಣೆಯ ಕೀ ಇರುತ್ತೆ. ಅಲ್ಲಿಂದ ಕತೆ 12 ವರ್ಷ ಮುಂದಕ್ಕೆ ಶಿಫ್ಟ್ ಆಗುತ್ತೆ. ಅಲ್ಲಿ ಪೋರ್ಚುಗಲಲ್ಲಿ ಒಂದು ಕನ್ಸರ್ಟ್ನ ತೋರಿಸ್ತಾರೆ. ಅಲ್ಲಿ ಇಸಬೆಲ್ಲ ಬೆಳೆದು ದೊಡ್ಡವಳಾಗಿರ್ತಾಳೆ. ಅಲ್ಲಿ ಕನ್ಸರ್ಟ್ ನೋಡ್ತಿದ್ದ ಒಬ್ಬ ಯುವಕನಿಗೆ ಇಸಬೆಲ್ಲಾಗೆ ಇದನ್ನ ಕೊಡಿ ಅಂತ ಹೇಳಿ ಯಾರೋ ಕೈ ಚೀಲ ಕೊಡ್ತಾರೆ. ಅದನ್ನ ಯುವಕ ತಗೊಂಡೋಗಿ ಈಸಾಗೆ ಕೊಡ್ತಾನೆ. ಈಸಾ ಇದನ್ನ ಯಾರು ಕೊಟ್ಟಿದ್ದು ಅಂತ ಕೇಳ್ತಾ ಈಚೆ ಓಡ್ಬರ್ತಾಳೆ. ಈಚೆ ಬರೋದ್ನ ಸ್ಟ್ಯಾಚು ನೋಡ್ತಾಳೆ. ಅಲ್ಲಿಗೆ ಮೂವಿ ಮುಗಿಯುತ್ತೆ. ಮೂವಿ ಒಂದು ಕಡೆ ಚೆನ್ನಾಗಿತ್ತು ಅಂತ ಹೇಳೋಕ್ಕೂ ಆಗಲ್ಲ, ಚೆನ್ನಾಗಿಲ್ಲ ಅಂತ ಹೇಳೋಕ್ಕೂ ಆಗಲ್ಲ. ನನಗೆ ಆ VFX ಅಂತೂ ಒಂಚೂರು ಇಷ್ಟ ಆಗಲಿಲ್ಲ. ನೀವು ಮೂವಿ ನೋಡಿದ್ರೆ ನಿಮಗೂ ಹೀಗೆ ಅನಿಸ್ಬೋದು. ನಮ್ಮ ಎಕ್ಸ್ಪ್ಲನೇಷನ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಏನಾದರೂ ತಪ್ಪಿದ್ರೆ ಕ್ಷಮಿಸಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡೆಯೋದು ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ. ಜೈ ಕರ್ನಾಟಕ.